ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಭಾಗ್ಯನಿಗೆ ಹೇಗಾದರೂ ಮಾಡಿ ಅವಮಾನ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ತಾಂಡವ್ ನೋಡು, ಇನ್ನು ಮುಂದೆ ನಿನಗೂ ಈ ಮನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀನು ಈ ಮನೆ ಗೆಸ್ಟ್ ಥರ ಇರೋ ಅಷ್ಟೇ. ಇನ್ಮೇಲೆ ಈ ಮನೆ ಸೊಸೆ ಶ್ರೇಷ್ಠ, ಅವಳೇ ಎಲ್ಲ ಕೆಲಸ ಮಾಡ್ತಾಳೆ, ನೀನೇನು ಮಾಡಬಾರ್ದು ಅಂತ ಹೇಳಿ ಅವ್ರ ತಾಯಿಗೆ ಹೇಳಿದ ತಕ್ಷಣ ಅವ್ರ ತಾಯಿನೂ ಹೌದು ಭಾಗ್ಯ, ನೀನೇನು ಕೆಲಸ ಮಾಡಬಾರ್ದು, ಶ್ರೇಷ್ಠನೇ ಪ್ರತಿಯೊಂದು ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಭಾಗ್ಯನಿಗೆ ಸಮಾಧಾನ ಆಗಲ್ಲ. ಯಾಕಂದರೆ ಅವಳಿಗೆ ಅಡುಗೆ ಏನೂ ಬರೋಲ್ಲ, ಪ್ರಸಾದ ಬೇರೆ ಸರಿಯಾಗಿ ಮಾಡಲ್ಲ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಶ್ರೇಷ್ಠ ಅಡುಗೆ ಮನೆಗೆ ಬಂದು ಏನಪ್ಪ ಮಾಡೋದು, ಈ ತಾಂಡವ್ ಬೇರೆ ನನಗೆ ಎಲ್ಲ ಒಪ್ಪಿಸ್ನಲ್ಲ ಅಂತ ಹೇಳಿ ಅಂದ್ಕೊತಾ ಇರ್ಬೇಕಾದ್ರೆ ಭಾಗ್ಯ ಬರ್ತಾಳೆ. ಭಾಗ್ಯ ಬಂದು ನಾನೇನಾದರೂ ಸಹಾಯ ಮಾಡಲ ನಿನಗೆ ಅಂತ ಹೇಳಿದಾಗ, ನೋಡೇ ಭಾಗ್ಯ, ನೀನೇನು ಸಹಾಯ ಮಾಡೋದು ಬೇಕಾಗಿಲ್ಲ, ನಿನ್ನ ಪಾಡಿಗೆ ನೀನು ಹೋಗು, ಇನ್ಮೇಲೆ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಾಗ, ನೋಡು ಹಾಗಲ್ಲ ಅಂತ ಹೇಳಿ ಸೀದಾ ಅಡುಗೆ ಮನೆ ಒಳಗಡೆ ಬರ್ತಾಳೆ. ಆಗ ಶ್ರೇಷ್ಠ ಅವಳನ್ನು ಕೈ ಇಟ್ಕೊಂಡು ಹೊರಗಡೆ ಕಳಿಸ್ಬಿಟ್ಟು ಒಂದು ರಂಗೋಲಿ ತೆಕ್ಕೊಂಡು ಒಂದು ಗೆರೆ ಹಾಕ್ತಾಳೆ. ಗೆರೆ ಹಾಕಿ, ನೋಡು ಯಾವುದೇ ಕಾರಣಕ್ಕೂ ಇದನ್ನು ದಾಟಿ ನೀನು ಒಳಗಡೆ ಬರಬಾರ್ದು, ಇನ್ನು ಮೇಲೆ ಅತ್ತೆ ಇವರು ಹೇಳಿದ್ದೆಲ್ಲ ನಿನಗೆ ಗೊತ್ತಾಯ್ತು ತಾನೇ, ಇನ್ಮೇಲೆ ನಿನಗೂ ಈ ಅಡುಗೆ ಮನೆಗೂ ಸಂಬಂಧ ಇಲ್ಲ, ನಾನು ಸೊಸೆ, ನನಗೆ ಗೊತ್ತು ಮಾಡೋದು ಹೇಗೆ ಅಂತ ಹೇಳಿ ಅಂತ ಹೇಳಿದಾಗ, ನೀನು ಬುದ್ಧಿ ಇಲ್ದಿರ ಏನೇನೋ ಮಾತಾಡಬೇಡ, ನಿನಗೇನೇ ಬರುತ್ತೆ, ಏನು ಗೊತ್ತು ಅಂತ ಹೇಳಿ ಮಾಡ್ತೀಯಾ ಅಂತ ಹೇಳಿ ಭಾಗ್ಯ ಕೋಪದಿಂದ ಅಂದಿದ್ದಕ್ಕೆ ಈ ಕಡೆ ಶ್ರೇಷ್ಠನಿಗೆ ಸಿಟ್ಟು ಬಂದು, ಅಲ್ಲ ನೀನು ಮುಂಚೆನೇ ದಡ್ಡಿ, ಬರೀ SLC ಓದೇ ನೀನು ಇಷ್ಟೆಲ್ಲ ಮಾಡಬೇಕಾದ್ರೆ ನಾನು ಒಳ್ಳೆ ಟಾಪ್ ಕಾಲೇಜಲ್ಲಿ ಚೆನ್ನಾಗಿ ಓದ್ಕೊಂಡು ಕೈ ತುಂಬ ಸಂಬಳ ತರೋಳು ನಾನು, ಇನ್ನು ನನಗೇನು ಇದೇನು ಒಂದು ಮಾಡೋದೇನು ಗನಂದಾರಿ ವಿದ್ಯೆನಾ, ನನಗೆ ಗೊತ್ತು, ನೀನೇನು ಮಾಡೋದೇನು ಬೇಕಾಗಿಲ್ಲ, ಏನು ನೀನು ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಬರೀ ಬಿಲ್ಡಪ್ ತೆಕ್ಕೊತಾ ಇದೆಯಾ, ನಿನಗಿಂತ ಎಷ್ಟೋ ಜನರು ಚೆನ್ನಾಗಿ ಇನ್ನೂ ಕೆಲಸ ಮಾಡ್ತಾರೆ, ಅದೇನೋ ಬರೀ ನೀನು ಅದೊಂದು ಹೊಚ್ಚಾವಿಗೆ ರಸಾಯನ ಮಾಡಿಬಿಟ್ರೆ ಮುಗ್ದೋಯ್ತು ಅಂದ್ಕೊಂಡಿದೆಯಲ್ಲ, ಹೊರಟೋಗು ನೀನು ಇಲ್ಲಿಂದ, ನನಗೆ ಗೊತ್ತು ಅಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯನಿಗೆ ತುಂಬ ಕೋಪ ಬರುತ್ತೆ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಪ್ರಸಾದ ಏನಾದರೂ ಹಾಳಾದರೆ ನಾನಂತೂ ಸುಮ್ಮನೆ ಇರಲ್ಲ, ಇದು ನಮ್ಮನೆ ಮಾನ ಮರ್ಯಾದೆ ಪ್ರಶ್ನೆ, ನಿನ್ನಿಂದ ಏನಾದರೂ ಒಂಚೂರು ಕಳಂಕ ಬಂದರೂ ನಾನು ಇನ್ನೊಂದು ಮುಖ ತೋರಿಸ್ತೀನಿ ಅಂತ ಹೇಳಿ ಚೆನ್ನಾಗಿ ಬೈದು ಹೊರಟೋಗ್ತಾಳೆ. ಈ ಕಡೆ ಶ್ರೇಷ್ಠ ಅವಳು ಹೋದ ತಕ್ಷಣ ಮಾಡೋದೇನೋ ಮಾಡಿಬಿಟ್ಟೆ, ಇವಳಿಗೇನೋ ಚಾಲೆಂಜ್ ಏನೋ ಮಾಡಿಬಿಟ್ಟೆ, ನಾನು ಮಾಡ್ಕೊತೀನಿ ಅಂತ ಹೇಳಿ ಅವಳಿಗೂ ಬೈದು ಕಳಿಸ್ತೆ. ಆದರೆ ಹೇಗೆ ಮಾಡೋದು ಅಂತ ಹೇಳಿ ಈ ಕಡೆ ತಲೆ ಕೆಡಿಸ್ಕೊತಾ ಇರ್ತಾಳೆ. ಆಮೇಲೆ ಈ ಕಡೆ ಪುರೋಹಿತರು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾರೆ, ಮನೆಯವರೆಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇರ್ತಾರೆ. ಹಾಗೆ ಈ ಕಡೆ ಭಾಗ್ಯನೂ ರೆಡಿಯಾಗಿ ಬರ್ತಾಳೆ. ಅವಳಿಗೆ ಈ ಶ್ರೇಷ್ಠ ಏನು ಮಾಡಿದ್ಲು ಏನು ಅನ್ನೋ ಟೆನ್ಷನ್ ಇರುತ್ತೆ. ಅಷ್ಟೊತ್ತಿಗೆ ಕುಸುಮ ಅವರು ಶ್ರೇಷ್ಠ ಬಾಮ್ಮ, ಪ್ರಸಾದ ಆಗಿದ್ರೆ ಎತ್ಕೊಂಬ, ಆಗಲೇ ಪುರೋಹಿತರು ಬಂದಿದ್ದಾರೆ, ಪೂಜೆ ಶುರುವಾಯಿತು ಅಂದಾಗ ಶ್ರೇಷ್ಠ ಪ್ರಸಾದ ಎತ್ಕೊಂಬರ್ತಾಳೆ. ಹಾಗೆ ರೆಡಿಯಾಗಿ ಪ್ರಸಾದ ಎತ್ಕೊಂಡು ಬಂದ ತಕ್ಷಣ ಈ ಕಡೆ ಭಾಗ್ಯನಿಗೆ ಅನುಮಾನ ಶುರುವಾಗುತ್ತೆ. ಇವಳೇ ನಿಜವಾಗ್ಲೂ ಪ್ರಸಾದ ಮಾಡಿದ್ದಾಳ ಅಥವಾ ಏನು ಮಾಡಿದ್ಲು ಇವಳು, ಇಲ್ಲ ಹೋಟ್ಲಿಂದ ಏನಾರು ತರಿಸಿದ್ದಾಳ ಅಂತ ಹೇಳಿ ಡೌಟು ಶುರುವಾಗುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ಶ್ರೇಷ್ಠ ಏನೇನು ಮಾಡ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.